ಈ ಸಲ ವರಲಕ್ಷ್ಮೀ ವ್ರತವನ್ನು ಯಾವಾಗ ಆಚರಿಸಲಾಗುತ್ತದೆ? ವರಲಕ್ಷ್ಮೀ ವ್ರತದ ವಿಶಿಷ್ಟತೆ ಏನು? ಪಾರ್ವತಿಗೆ ಪರಮೇಶ್ವರನು ಹೇಳಿದ ಕಥೆಯೇನು? ಧಾರ್ಮಿಕ ವಿಧಿವಿಧಾನ ಮತ್ತು ಆಧ್ಯಾತ್ಮಿಕ ಮಹತ್ವವೇನು? ಬನ್ನಿ, ಈ ಎಲ್ಲ ವಿಷಯಗಳನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮೀ ವ್ರತವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಆಚರಿಸಲಾಗುವ ಒಂದು ಪ್ರಮುಖ ಹಬ್ಬವಾಗಿದೆ. ಈ ವ್ರತವನ್ನು ಆಚರಿಸುವುದರಿಂದ ಸಮೃದ್ಧಿ, ಸಂತೋಷ ಮತ್ತು ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯಿದೆ. ವರಮಹಾಲಕ್ಷ್ಮೀ ವ್ರತದ ಕಥೆ. ಈ ವ್ರತದ ಕಥೆಯು ಶಿವ ಮತ್ತು ಪಾರ್ವತಿಯ ಸಂಭಾಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಒಂದು ದಿನ ಕೈಲಾಸ ಪರ್ವತದಲ್ಲಿ ಶಿವನು ಪಾರ್ವತಿಯೊಂದಿಗೆ ಕುಳಿತಿದ್ದಾಗ ಪಾರ್ವತಿಯು ಮಹಿಳೆಯರಿಗೆ ಎಲ್ಲಾ ಸುಖಗಳನ್ನು ಪಡೆಯಲು ಮತ್ತು ಮಕ್ಕಳನ್ನು ಪಡೆಯಲು ಸೂಕ್ತವಾದ ವ್ರತವನ್ನು ಹೇಳುವಂತೆ ಶಿವನನ್ನು ಕೇಳಿದಳು. ಆಗ ಪರಮೇಶ್ವರನು ಪಾರ್ವತಿಗೆ ವರಮಹಾಲಕ್ಷ್ಮೀ ವ್ರತವೆಂಬುದು ಅತ್ಯಂತ ಮಂಗಳಕರವಾದ ವ್ರತ. ಇದನ್ನು ಆಚರಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆಯೇ ಎಂದು ಹೇಳುತ್ತಾನೆ. ಅದಕ್ಕೆ ಪಾರ್ವತಿಯು, ಸ್ವಾಮಿ, ವರಲಕ್ಷ್ಮೀ ವ್ರತದ ನಿಯಮವೇನು ಎಂದು ಕೇಳುತ್ತಾಳೆ. ಆಗ ಶಿವನು, ಈ ವ್ರತಕ್ಕೆ ಅಧಿದೇವತೆಯು ಮಹಾಲಕ್ಷ್ಮಿ. ಇದನ್ನು ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಿಸಬೇಕು. ಆ ದಿನ ಮಹಾಲಕ್ಷ್ಮಿಯನ್ನು ಪೂಜಿಸಿ ವ್ರತವನ್ನು ಆಚರಿಸಿದರೆ ಸಕಲ ಸಂಪತ್ತು, ಸಂತೋಷ ಮತ್ತು ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳುತ್ತಾನೆ. ನಂತರ ಪಾರ್ವತಿ ದೇವಿ ಈ ವರಲಕ್ಷ್ಮೀ ವ್ರತವನ್ನು ಯಾರು ಮಾಡಿದರು, ಈ ವ್ರತವನ್ನು ಹೇಗೆ ಮಾಡಬೇಕೆಂದು ವಿವರವಾಗಿ ವಿವರಿಸಲು ಶಿವನಲ್ಲಿ ಕೇಳಿಕೊಂಡಳು. ಆಗ ಶಿವನು ಹೇಳಿದ ಕತೆ ಹೀಗಿತ್ತು. ಒಂದು ಕಾಲದಲ್ಲಿ ವಿದರ್ಭ ದೇಶದ ಕುಂಡಿನಪುರ ನಗರದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಮಹಿಳೆ ವಾಸಿಸುತ್ತಿದ್ದಳು. ಅವಳು ತನ್ನ ಸದಾಚಾರ ಮತ್ತು ಪತಿವ್ರತ ಧರ್ಮದಿಂದ ಎಲ್ಲರನ್ನೂ ಆಕರ್ಷಿಸಿದ್ದಳು. ಒಂದು ದಿನ ಮಹಾಲಕ್ಷ್ಮಿ ಚಾರುಮತಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಚಾರುಮತಿ, ಈ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ನನ್ನನ್ನು ಪೂಜಿಸು, ನೀನು ಕೇಳಿದ ವರಗಳನ್ನು ನಾನು ನಿನಗೆ ನೀಡುತ್ತೇನೆ ಎಂದು ಹೇಳಿ ಕಣ್ಮರೆಯಾದಳು. ಚಾರುಮತಿ ಎಚ್ಚರಗೊಂಡು ತನ್ನ ಪತಿ ಮತ್ತು ಅತ್ತೆಯಂದಿರಿಗೆ ತನ್ನ ಕನಸಿನ ಬಗ್ಗೆ ಹೇಳಿದಳು. ಅವರು ತುಂಬಾ ಸಂತೋಷಪಟ್ಟರು ಮತ್ತು ಚಾರುಮತಿಗೆ ವರಲಕ್ಷ್ಮೀ ವ್ರತವನ್ನು ಮಾಡಲು ಹೇಳಿದರು. ಚಾರುಮತಿಯು ತನ್ನ ಮನೆಯಲ್ಲಿ ವ್ರತವನ್ನು ಆಚರಿಸುತ್ತಾಳೆ. ವ್ರತದ ಫಲವಾಗಿ ಅವಳ ಮನೆಯಲ್ಲಿ ಸಕಲ ಸಂಪತ್ತು ನೆಲೆಸುತ್ತದೆ ಮತ್ತು ಊರಿನ ಇತರ ಮಹಿಳೆಯರು ಸಹ ವ್ರತವನ್ನು ಆಚರಿಸಲು ಪ್ರಾರಂಭಿಸುತ್ತಾರೆ. ಈ ವ್ರತವನ್ನು ಆಚರಿಸುವ ಮಹಿಳೆಯರು ಸಕಲ ಸಂಪತ್ತು, ಸಂತೋಷ ಮತ್ತು ಆರೋಗ್ಯವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ವರಮಹಾಲಕ್ಷ್ಮೀ ವ್ರತವು ಸಂತಾನ ಭಾಗ್ಯವನ್ನು ಬಯಸುವವರಿಗೂ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ವರಮಹಾಲಕ್ಷ್ಮೀ ವ್ರತ ಮಾಡುವ ವಿಧಾನ. ಈ ಮಂಗಳಕರ ದಿನದಂದು ಮಹಿಳೆಯರು ಬೇಗನೆ ಎದ್ದು ಸ್ನಾನ ಇತ್ಯಾದಿ ಕರ್ಮಗಳನ್ನು ಮುಗಿಸಿ ಶುಭ್ರ ವಸ್ತ್ರಗಳನ್ನು ಧರಿಸುತ್ತಾರೆ. ಮನೆಯಲ್ಲಿ ಮಂಟಪವನ್ನು ನಿರ್ಮಿಸಿ ಕಲಶಕ್ಕೆ ಸೀರೆಯನ್ನು ಉಡಿಸಿ ಒಡವೆಯನ್ನು ತೊಡಿಸಿ ಲಕ್ಷ್ಮೀದೇವಿಯಂತೆ ಅಲಂಕಾರ ಮಾಡುತ್ತಾರೆ. ಕುಂಕುಮ ಮತ್ತು ಶ್ರೀಗಂಧದಿಂದ ಸ್ವಸ್ತಿಕ ಚಿಹ್ನೆಯನ್ನು ಮಾಡಲಾಗುತ್ತದೆ. ಕಲಶದ ಪಾತ್ರೆಯು ನೀರು, ನಾಣ್ಯಗಳು, 5 ವಿಧದ ಎಲೆಗಳು ಮತ್ತು ವೀಳ್ಯದೆಲೆಗಳಿಂದ ತುಂಬಿರುತ್ತದೆ. ಕಲಶದ ಬಾಯಿಗೆ ಕೆಲವು ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಕಲಶದ ಬಾಯಿಯನ್ನು ಮುಚ್ಚುತ್ತಾರೆ. ವರಮಹಾಲಕ್ಷ್ಮೀ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ನಂತರ ಪೂಜೆಯನ್ನು ಮಾಡುತ್ತಾರೆ. ವರಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗೆ ಕಂಕಣವನ್ನು ಕಟ್ಟಿಕೊಳ್ಳುತ್ತಾರೆ. ಪೂಜೆಯ ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಕಥೆಯನ್ನು ಓದಿ ಬ್ರಾಹ್ಮಣರಿಗೆ ದಾನವನ್ನು ನೀಡುತ್ತಾರೆ. ಮರುದಿನ ಕಲಶದ ನೀರನ್ನು ಮನೆಯ ಸುತ್ತಲೂ ಚಿಮುಕಿಸಲಾಗುತ್ತದೆ. ಈ ವ್ರತವನ್ನು ಮಾಡಿದರೂ ಅಥವಾ ಈ ಕಥೆಯನ್ನು ಕೇಳಿದರೂ ಸಹ ಎಲ್ಲ ಆಶೀರ್ವಾದಗಳು, ಆರೋಗ್ಯ ಮತ್ತು ಸಂಪತ್ತನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಈ ಸಲ ಆಗಸ್ಟ್ 8ರಂದು ವರಲಕ್ಷ್ಮೀ ವ್ರತವನ್ನು ಆಚರಿಸಲಾಗುತ್ತದೆ. ನಮೋಸ್ತು